ನಮಸ್ಕಾರ ವೀಕ್ಷಕರೇ, ನೈಟ್ ಫ್ಯೂರಿ ಅರು ಚಾನಲನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಹುಕ್ಕೇರಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕೋಡಿ ತಾಲೂಕಿಗೆ ನಾವು ಹೋಗ್ತಾ ಇದ್ದೀವಿ. ಚಿಕ್ಕೋಡಿ ಇದು ಒಂದು ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಹಾಗೆ ಇದು ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ತಾಲೂಕು ಕೂಡ ಇದಾಗಿದೆ. ವೀಕ್ಷಕರೇ, ನಾವು ಹುಕ್ಕೇರಿಯಿಂದ ಚಿಕ್ಕೋಡಿಗೆ ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ಕೂಡ ಹಚ್ಚ ಹಸಿರಾದಂತಹ ಗಿಡಗಳನ್ನು ನೋಡ್ತಾ ಇದ್ದೀವಿ. ಈಗ ಮಳೆ ಕೂಡ ಆಗ್ತಾ ಇದೆ. ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಹಾಗೂ ಹ್ಯಾಪಿ ಫೀಲ್ ಕೂಡ ನಮಗೆ ಬರ್ತಾ ಇದೆ. ವೀಕ್ಷಕರೇ, ನಾನು ನಿಮಗೆ ಒಂದು ಗಣೇಶನ ಶ್ಲೋಕವನ್ನು ಹೇಳ್ತೀನಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವೀಕ್ಷಕರೇ, ನಿಮಗೆ ಅನ್ನಿಸ್ತಿರ್ಬೋದು, ಏನು ಇವರು ಗಣೇಶನ ಶ್ಲೋಕವನ್ನು ಹೇಳ್ತಿದ್ದಾರಲ್ಲ. ಹೌದು ವೀಕ್ಷಕರೇ, ನಿಮಗೆ ತೋರಿಸಲಿಕ್ಕೆ ನಾವು ಚಿಕ್ಕೋಡಿಯಲ್ಲಿರುವಂತಹ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಎತ್ತರದ ಬೆಟ್ಟದಲ್ಲಿ ದೇವಸ್ಥಾನ ಕಾಣಿಸುತ್ತದೆ. ಅದೇ ಏನಂತಂದರೆ ಗಣೇಶನ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೆಟ್ಟಿಲುಗಳನ್ನು ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗ್ತದೆ. ನಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರುವಂಥ ಒಂದು ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ತಿಳಿದುಕೊಳ್ಳಲೇಬೇಕು. ಹಾಗೆ ನಾವು ಈ ಒಂದು ಚಿಕ್ಕೋಡಿಯಲ್ಲಿರುವಂತಹ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿರುವಂತಹ ಒಂದು ಭಕ್ತರು ಹಾಗೂ ಪೂಜಾರಿಗಳಿಂದ ನಾವು ಈ ಒಂದು ದೇವಸ್ಥಾನದ ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀವಿ. ಅದು ಏನಂತಂದರೆ ವೀಕ್ಷಕರೇ, ಈ ಒಂದು ಬೆಟ್ಟದಲ್ಲಿ ಒಂದು ಕಲ್ಲಿನಲ್ಲಿ ಗಣೇಶನ ಆಕಾರದಲ್ಲಿ ಒಂದು ಮೂರ್ತಿ ಕಾಣಿಸ್ತದೆ. ಆಗ ಒಬ್ಬ ದನ ಕಾಯುವಂಥ ಹುಡುಗ ಈ ಒಂದು ದೃಶ್ಯವನ್ನು ನೋಡಿ, ಈ ಒಂದು ಚಿತ್ರವನ್ನು ಕಂಡು ಅಲ್ಲಿರುವಂಥ ಜನರಿಗೆ ಹೇಳಿದಾಗ ಎಲ್ಲ ಜನರು ಸೇರಿ ಈ ಒಂದು ಕಲ್ಲಿನಲ್ಲಿ ಮೂಡಿದಂತಹ ಒಂದು ಗಣೇಶನ ಚಿತ್ರವನ್ನು ಕಂಡು ಈ ಗಣೇಶನ ಮೂರ್ತಿ ಎಂದು ಪ್ರತಿಷ್ಠಾಪನೆ ಮಾಡುತ್ತಾರೆ. ಅವತ್ತಿನಿಂದ ಇದಕ್ಕೆ ಸ್ವಯಂಭೂ ಗಣಪತಿ ಅಂತ ಹೇಳಿ ಹೆಸರುವಾಸಿಯಾಗ್ತದೆ. ಬಾಯ್ ಬಾಯ್ ಹೇಳು. ಯಾರಿಗೆ ಬಾಯ್ ಹೇಳತ್ತೀಯ? ಫ್ರೀ ಬಸ್ ಅದವ್ರಿಗೆ. ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ. ವೀಕ್ಷಕರೇ, ಇದುವರೆಗೂ ಕೂಡ ನೀವು ವೀಕ್ಷಿಸಿದ್ದೀರಿ ಹಾಗೂ ಕೇಳಿದ್ದೀರಿ ನಮ್ಮ ಒಂದು ಚಿಕ್ಕೋಡಿಯಲ್ಲಿರುವಂತಹ ಸ್ವಯಂಭೂ ಗಣಪತಿ ದೇವಸ್ಥಾನದ ಕುರಿತು. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನೈಟ್ ಫ್ಯೂರಿ ಅರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.